ಹೊನ್ನಾವರ ತಾಲೂಕಿನ ಕಡ್ಲೆಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಮಕ್ಕಳ ಸಾಂಸ್ಕೃತಿಕ ಹಬ್ಬವು ಸಂಭ್ರಮದಿಂದ ನೆರವೇರಿತು. ಕ್ಷೇತ್ರ ಸಮನ್ವಯ ಅಧಿಕಾರಿ ವಿನಾಯಕ್ ಅವಧಾನಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಲೆ ಮತ್ತು ಸಮುದಾಯ ಒಂದಾಗಿ ಯೋಚನೆ ಮಾಡಿದರೆ ಶಾಲೆಯ ವಾರ್ಷಿಕೋತ್ಸವಗಳು ನಿಜವಾಗಿಯೂ ಹಬ್ಬವಾಗಿ ಬದಲಾಗುತ್ತದೆ ಎನ್ನುವುದಕ್ಕೆ ಕಡ್ಲೆಕೊಪ್ಪ ಶಾಲೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಲ್ಲಿ ನಡೆಯುತ್ತಿರುವ ಪ್ರಯೋಗಗಳು ಗುರುತಿಸಲ್ಪಡುತ್ತಿರುವುದು ಸಂತೋಷದ ವಿಷಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಭಟ್ ಅವರು ಮಾತನಾಡಿ, ಇದು ಸ್ಪರ್ಧೆಯ ಕಾಲ. ನಾವು ಸ್ಪರ್ಧೆಯಲ್ಲಿ ಉಳಿಯಬೇಕೆಂದರೆ ಸದಾ ಪ್ರಯತ್ನಶೀಲರಾಗಿರಬೇಕು ಎನ್ನುತ್ತಾ ಶಾಲೆಯ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಒದಗಿಸುವುದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಶಾಲೆಯ ಹಸ್ತಪತ್ರಿಕೆ ಕೊಪ್ಪದ ಕುಸುಮ ಇದನ್ನು ಬಿಡುಗಡೆ ಮಾಡಿದ BIRT RR ಹಳದಿಪುರ ಇವರು, ದೇವಸ್ಥಾನದಲ್ಲಿ ಪೂಜಾರಿ ಇದ್ದಂತೆ ಶಾಲೆಯಲ್ಲಿ ಶಿಕ್ಷಕರು ಇರುತ್ತಾರೆ. ದೇವರಂತಹ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು. ಅಂಥ ಶಿಕ್ಷಕರ ತಂಡ ಈ ಶಾಲೆಯಲ್ಲಿ ಇರುವುದು ಪ್ರತಿ ಚಟುವಟಿಕೆಯಲ್ಲಿಯೂ ಪ್ರಕಟಗೊಳ್ಳುತ್ತಿದೆ ಎಂದರು. ಶಾಲೆಯ ವಿಶೇಷ ಚಟುವಟಿಕೆಗಳನ್ನು ಎಳೆಯಾಗಿ ಸಭೆಯ ಗಮನಕ್ಕೆ ತಂದ CRP ಈಶ್ವರ್ ಭಟ್, ಉತ್ತಮ ಆಚರಣೆಗಾಗಿ ಶಾಲೆಯು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ ಗಜಾನನ ಮಡಿವಾಳ್ ಶಾಲೆಯ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿದರು. ಇನ್ನೋರ್ವ ಪಂಚಾಯತ್ ಸದಸ್ಯ ನಾಗಿಮುಕ್ರಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಾಲೆಗೆ ಸ್ಥಳದಾನ ಮಾಡಿದ್ದ ದಿವಂಗತ ದತ್ತಾತ್ರೇಯ ಹೆಗಡೆ ಇವರ ಸ್ಮರಣೆಯಲ್ಲಿ ಅವರ ಮಗ LD ಹೆಗಡೆ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿ ಪ್ರಶಾಂತ್ ಶೆಟ್ಟಿ ತಮ್ಮ ಸಂಸ್ಥೆಯ ವತಿಯಿಂದ ಶಾಲೆಗೆ ಒಂದು ಕಂಪ್ಯೂಟರ್ನ ದೇಣಿಗೆಯಾಗಿ ನೀಡಿದರು. ಉತ್ತಮ ಆಚರಣೆಗಾಗಿ ಶಾಲೆಯು ಜಿಲ್ಲಾ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿರುವುದಕ್ಕಾಗಿ ನೀಡಲಾದ ಸ್ಮರಣಿಕೆಯನ್ನು ಶಾಲೆಯ ಶಿಕ್ಷಕರಿಗೆ ಹಸ್ತಾಂತರಿಸಲಾಯಿತು. ಹಳೆಯ ವಿದ್ಯಾರ್ಥಿ ನಾಗಪ್ಪಗೌಡ ಅವರ ನೇತೃತ್ವದಲ್ಲಿ ತಯಾರಾದ ಉದ್ಘಾಟನಾ ದೀಪವು ಎಲ್ಲರ ಗಮನ ಸೆಳೆಯಿತು. ವೇದಿಕೆಯಲ್ಲಿ SDMC ಅಧ್ಯಕ್ಷ ರಾಮಕೃಷ್ಣಗೌಡ, ಉಪಾಧ್ಯಕ್ಷೆ ಶ್ರೀಮತಿ ಭಾಗೀರಥಿ ಗೌಡ ಉಪಸ್ಥಿತರಿದ್ದರು. ಆರಂಭದಲ್ಲಿ ಮುಖ್ಯ ಅಧ್ಯಾಪಕ ಜನಾರ್ದನ್ ನಾಯ್ಕ್ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ಭಾಸ್ಕರ್ ಭಟ್ ವಾರ್ಷಿಕ ವರದಿಯನ್ನು ಓದಿದರೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಲಕ್ಷ್ಮೀಶ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು. ಕೊನೆಯಲ್ಲಿ ಪ್ರಕಾಶ್ ಹೆಗಡೆ ವಂದಿಸಿದರು. ನಂತರ ವಿದ್ಯಾರ್ಥಿಗಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು.